ಖಾದ್ರಿ ಸಿದ್ರಾ ಅಕಾಡೆಮಿ ಮತ್ತು ಜಮಾತೆ ಅಲ್ಹೆ ಸುನ್ನತ್ ಇಲ್ಕಲ್ ವತಿಯಿಂದ ಇಲ್ಕಲ್ ನಗರದಲ್ಲಿ ಪೈಗಂಬರರ ಮಾದರಿ ಜೀವನ ಮಹಬ್ಬಾ ಕಾನ್ಫರೆನ್ಸ್ ಕಾರ್ಯಕ್ರಮವನ್ನು ನಗರದ ಅನುಭವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಗುರುಮಹಾಂತ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಗಣ್ಯರಾದ ವೆಂಕಟೇಶ್ ಸಾಕ, ರಾಜು ಬೋರಾ, ಶರಣಪ್ಪ ಆಮ್ದಿಹಾಳ್, ಉಸ್ಮಾನ್ ಗನಿ ಹುಮ್ನಾಬಾದ್, ಅಬ್ದುಲ್ ರಜಾಕ್ ತಟಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಖ್ಯ ಭಾಷಣಕಾರರಾಗಿ ಮುಸ್ಲಿಂ ಧರ್ಮಗುರು ಮೌಲಾನಾ ಫಾರೂಕ್ ಅಹಮದ್ ನೂರಾನಿ ಮಾತನಾಡಿದರು. ಜಗತ್ತಿನ ಯಾವೆಲ್ಲ ಕಡೆಗಳಲ್ಲಿ ಮನುಷ್ಯರಿದ್ದಾರೋ ಆ ಕಡೆಗಳಲ್ಲೆಲ್ಲವೂ ಕೂಡ ಹುಜೂರ್ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಏಕೆ ಹುಜೂರ್ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕೊಂಡಾಡಬೇಕು? 63 ವರ್ಷಗಳ ಆ ಉದಾತ್ತವಾದಂತಹ ಬದುಕಿನಿಂದ ತಿಳಿದುಕೊಳ್ಳಲು ಹಲವಾರು ವಿಷಯಗಳಿವೆ. ಹುಜೂರನ್ನು ನಾವು ಯಾವ ರೀತಿ ಪ್ರಾಥಮಿಕವಾಗಿ ಅಂದ್ರೆ ಪ್ರೈಮರಿ ಸೋರ್ಸ್ ಯಾವುದು ಅಂತ ಕೇಳಿದರೆ ಅದು ಪರಿಶುದ್ಧವಾದ ಕುರ್ಆನ್ ಆಗಿದೆ. ಪರಿಶುದ್ಧವಾದ ಕುರ್ಆನ್ ಅನ್ನು ಓದುವಾಗ ನಮಗೆ ಹುಜೂರ್ ಅಕ್ರಮ್ ತಾಜದಾರೆ ಮದೀನಾ ಸಯ್ಯಿದುಲ್ ವಜೂದ್ ಆಕಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಿಳಿಯಲು ಸಾಧ್ಯವಾಗುತ್ತೆ. ಪ್ರೀತಿಯರೇ, ಹುಜೂರ್ ಅವರ ಪ್ರತಿಯೊಂದು ನಡತೆಗಳನ್ನು, ನುಡಿಯನ್ನು, ಅವರ ಎಲ್ಲ ಕ್ಷಣಗಳನ್ನು ಪರಿಶುದ್ಧವಾದ ಕುರ್ಆನ್ ನಲ್ಲಿ ಹೇಳಲಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಹುಜೂರ್ ಹುಟ್ಟಿರುವ ಕಾಲ ವಲ್ ಅಸ್ರ್, ಹುಜೂರ್ ಹುಟ್ಟಿರುವ ಕಾಲವನ್ನಷ್ಟೇ ಸತ್ಯ. ಹಾಗೇನೆ ಲಾ ಉಖ್ಸಿಮು ಬಿಹಾದಲ್ ಬಲದ್, ಹುಜೂರ್ ಹುಟ್ಟಿರುವಂತಹ ಊರನ್ನೇ ಸತ್ಯ. ಹುಜೂರ್ ಅಮ್ರುಕ, ಹುಜೂರ್ ಅವರೇ ತಮ್ಮ ಆಯುಷ್ಯವನ್ನೇ ಸತ್ಯ. ಈ ರೀತಿ ಹುಜೂರ್ ಅವರ ಸರ್ವಸ್ವವನ್ನು ಕೂಡ ವಿವರಿಸಲಾಗಿದೆ ಕುರ್ಆನಿನಲ್ಲಿ. ಕುರ್ಆನ್ ಓದುವಾಗ ನಮಗೆ ಹುಜೂರ್ ಅನ್ನು ಕಾಣಲಿಕ್ಕೆ ಸಾಧ್ಯ ಆಗಬೇಕು. ಹುಜೂರ್ ಮಕ್ಕಾದಲ್ಲಿದ್ರ, ಹುಜೂರ್ ಅವರಿಗೆ ಬಂದ ಸೂರತ್ ಮಕಿಯಾ ಆಯ್ತು. ಹುಜೂರಿಗೆ ಇಳಿದಂತ ಸೂರತ್ ಮದನಿ ಆಗ್ಬೇಕಾ? ಹುಜೂರ್ ಮದೀನಾದಲ್ಲಿದ್ದಾರೆ. ಹುಜೂರಿಗೆ ಬಂದಂತಹ ಸೂರತ್ ಅದು ಸಫರಿ ಆಯಿತಾ? ಆಯತ್ ಅದು ಸಫರಿ ಆದರೆ ಹುಜೂರ್ ಯಾತ್ರೆಯಲ್ಲಿದ್ದಾರೆ. ಅದು ಲೈಲಿ ಆಯಿತಾ? ಹುಜೂರ್ ರಾತ್ರಿಯಲ್ಲಿದ್ದಾರೆ. ಅಂದರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಾವ ಭಾವಗಳ ಬಗ್ಗೆಯೂ ಕೂಡ ಬರೆಯಲಾಗಿದೆ. ಅದರಲ್ಲಿ ಹೇಳಲಾಗಿದೆ, ಫವಲ್ಲಿ ವಜ್ಹಕ, ಹುಜೂರ್ ತಮ್ಮ ಮುಖದಲ್ಲಿ, ಮನಸ್ಸಿನ ಅಂತರಂಗದಲ್ಲಿ ಏನೋ ಒಂದು ಆಸೆ ಬಂದಿದೆ. ಅದು ಇಷ್ಟರ ತನಕ ಮಸ್ಜಿದುಲ್ ಅಕ್ಸಾಗೆ ನೀವು ಕಿಬಿಲಾಗಿ ನಮಾಜ್ ಮಾಡ್ತಾ ಇದ್ರಿ. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಬಂದಿದೆ, ನನಗೆ ಕಿಬಿಲತ್ ಅಂತ, ನನಗೆ ಹೋಗಿ ಕಿಬಿಲ ನಮಾಜ್ ಮಾಡುವಾಗ ತಿರುಗಬೇಕಾದ ದಿಕ್ಕು ಮಕ್ಕಾಗಬೇಕು ಎಂಬ ಆಸೆ ನಿಮ್ಮಲ್ಲಿದೆಯಾ? ಹಾಗಾದರೆ ತಿರುಗಿರಿ, ನಿಮಗೆ ನಮಾಜ್ ಆ ರೀತಿ ಮಾಡಬಹುದು ಎಂದು. ಈ ರೀತಿ ಎಲ್ಲೋ ವಿಷಯಗಳ ಬಗ್ಗೆಯೂ ಕೂಡ ಲಖದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ, ಹುಜೂರ್ ಅವರಲ್ಲಿ ಟಾಪ್ ರೋಲ್ ಮಾಡೆಲ್ ಅನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಜಗತ್ತಿಗೆ ನಿಯೋಜಿಸಿರೋದು ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಹುಜೂರ್, ಓ ಪ್ರವಾದಿ ಪೈಗಂಬರ್ ಅವರೇ, ತಮ್ಮನ್ನು ನಾನು ಜಗತ್ತಿಗೆ ಕಳುಹಿಸಿರುವುದು ರಹ್ಮತ್ ಅಂದರೆ ದಯೆಯನ್ನು, ಕರುಣೆಯನ್ನು ಜಗತ್ತಿಗೆ ಕಲಿಸಲು ಬೇಕಾಗಿದ್ದಾರೆ. ಹುಜೂರ್ ರಹ್ಮತ್ ಆಗಿದ್ದರು. ಅದಾಗಿದ ಪರಿಶುದ್ಧವಾದ ಕುರ್ಆನ್ ಹೇಳ್ತಾ ಇರೋದು, ವಲೌ ಕುಂತ ಫಲ್ಲನ್ ಗಲೀದಲ್ ಕಲ್ಬಿ ಲಂ ಫದ್ದು ಮಿನ್ ಹೌಲಿಕ್. ಹುಜೂರ್ ಅವರೇ, ತಾವೇನಾದರೂ ಕಠೋರವಾದಂತಹ ಹೃದಯ ತಮ್ಮಲ್ಲಿದ್ದರೆ ತಮ್ಮ ಮುಂದೆ ತಮ್ಮ ಜೊತೆಯಲ್ಲಿ ಯಾರು ಕೂಡ ಒಗ್ಗೂಡ್ತಾ ಇರಲಿಲ್ಲ. ನಾನು ಸುದೀರ್ಘವಾಗಿ ಎಳೆದು ಭಾಷಣ ಮಾತಾಡ್ತಾ ಇರುವುದಲ್ಲ. ನೀವೊಮ್ಮೆ ಆಲೋಚನೆ ಮಾಡಿ ನೋಡಿ, ತಂದೆ ಇಲ್ಲ, ತಾಯಿ ಇಲ್ಲ, ಅಕ್ಕ ಅಣ್ಣಂದಿರು ತಮ್ಮಂದಿರಿಲ್ಲದಂತಹ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಲಾಢ್ಯರಾದಂತಹ, ಪೌರುಷ ತೋರಿಸುತ್ತಿರುವಂತಹ, ಅಕ್ರಮಗಳು ಯಥೇಚ್ಛವಾಗಿ ನಡೆಯುತ್ತಿದ್ದಂತಹ ಮಕ್ಕಾದ ಸಮಾಜದಲ್ಲಿ ನಿಂತು ಅಲ್ಲಿರುವಂತ ಅನ್ಯಾಯದ ವಿರುದ್ಧ ಮಾತನಾಡಲಿಕ್ಕೆ ಅದೆಲ್ಲಿಂದ ಶಕ್ತಿ ಸಿಕ್ತು? ಹುಜೂರ್ ಸಾಧಾರಣ ಮನುಷ್ಯನಲ್ಲ ಎಂಬುದಾಗಿದೆ ಅದರ ಉತ್ತರ. ಹುಜೂರ್ ಮನುಷ್ಯ ಎಂಬುದಕ್ಕಿಂತ ಕವಿಗಳು ಹೇಳಿದಂತೆ ಮುಹಮ್ಮದುನ್ ಬಶರುನ್
ಲಾ ಕಲ್ ಬಶರ್ ಯಾಕೂತು ಹಜರಿನ್ ಲಾ ಕಲ್ ಹಜರ್ ಎಂದು ಹೇಳಿದಂತೆ ಏನೆಂದರೆ ಪ್ರವಾದಿ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಬ್ಬ ಸಾಧಾರಣ ಮನುಷ್ಯ ಅಲ್ಲ. ಅವರು ಅವ್ವಲು ಮಾ ಖಲಕಲ್ಲಾಹು ನೂರಿ, ಜಗತ್ತನ್ನು ಸೃಷ್ಟಿಸುವ ಮುಂಚೆ ಆದಮ್ ಅಲೈಹಿಸ್ಸಲಾಂ ಅನ್ನು ಸೃಷ್ಟಿಸುವಾಗ ಅಲ್ಲಿರುವಂತಹ ಹುಜೂರ್ ಅವರ ನೂರ್ ತಸ್ಬೀಹನ್ನು ಹೇಳ್ತಾ ಇದ್ದದ್ದು ಎಂದು ಚರಿತ್ರೆಯಲ್ಲಿ ದಾಖಲೆಗಳು ನಮ್ಮೊಂದಿಗೆ ಮಾತನಾಡ್ತಾ ಇದೆ. ಪ್ರೀತಿಯರೇ, ಇಂತಹ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಿನಲ್ ಮುಅ್ಮಿನೀನ್, ನಿಮ್ಮಿಂದಲೇ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿರೋದು. ಹುಜೂರೇ ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ, ನಾನು ನಿಮ್ಮೆಡೆಯಿಂದಲೇ ಬಂದವನು, ಆದರೆ ಸಿಂಪಲ್ ಸಿಟಿಯನ್ನು ಇಷ್ಟಪಡುತ್ತೇನೆ. ಸ್ವಾಭಾವಿಕವಾಗಿ ಒಂದು ರೀತಿಯಲ್ಲಿ ಅನಾಥನಾಗಿ ತಬ್ಬಲಿಯಾಗಿ ಬೆಳೆದ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಮಾತನಾಡಕ್ಕೆ ನಾನು ಚಾಲು ಮಾಡ್ಲಿಕ್ಕೆ ಕಾರಣ, ಮಳೆ ಬರುವಾಗ ನೀವೆಲ್ಲ ಸ್ವಲ್ಪ ಖುಷಿ ಆಗಲಿ ಅಂತ ಹೇಳಿ. ಇನ್ಶಾ ಅಲ್ಲಾಹ್, ಅನಾಥರಾಗಿ ಬೆಳೆದ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳೆಯುವಾಗ ಮಕ್ಕಾದಲ್ಲಿಯ ಪರಿಸ್ಥಿತಿಯ ಬಗ್ಗೆ ಚರಿತ್ರೆಗಾರರು ಹೇಳ್ತಾ ಇರುವುದು ಡಾರ್ಕ್ ಏಜ್, ಅಂಧಕಾರ ಯುಗ ಎಂದು, ಅಂದರೆ ಕಗ್ಗತ್ತಲೆ ಯುಗ ಎಂದು. ಅಲ್ಲಿ ಲೈಟ್ ಇಲ್ಲ ಎಂದಲ್ಲ ಅರ್ಥ, ಅಂದರೆ ಮಾನವೀಯತೆಯ ಮಹಾ ಮೌಲ್ಯಗಳು, ನ್ಯಾಯ ಅಲ್ಲಿ ಬೆಲೆ ಇರಲಿಲ್ಲ ಎಂದಾಗಿತ್ತು. ಅಲ್ಲಾಗಿದೆ ಒಬ್ಬ ಅನಾಥನಾಗಿ ಹುಟ್ಟಿದ ಮುಹಮ್ಮದ್ ರಸೂಲುಲ್ಲಾಹ್ ಸಮಾಜವನ್ನು ತಿದ್ದುತ್ತಾ ಇರೋದು. ಹೆಣ್ಣೊಂದು ಹುಟ್ಟಿದರೆ ನನ್ನ ತಾಯಂದಿರು ಗಮನಿಸಬೇಕು, ನನ್ನ ಪ್ರೀತಿಯರಾದ ಸಹೋದರಿಯರು ಗಮನಿಸಬೇಕು. ಇವತ್ತು ಚರ್ಚೆಗಳು ನಡೆಯುತ್ತಾ ಇದೆ. ಇಸ್ಲಾಂ ಖಡ್ಗದಿಂದ ವ್ಯಾಪಿಸಿರೋದು. ಇಸ್ಲಾಮಿನಲ್ಲಿ ಹೆಣ್ಣಿಗೆ ಸ್ಥಾನಮಾನ ಕೊಡ್ತಾ ಇಲ್ಲ. ಹೇಳ್ತಾ ಇದ್ದೇನೆ, ಅಲ್ ಜನ್ನತು ತಹ್ತ ಅಕ್ದಾಮಿಲ್ ಉಮ್ಮಹಾತ್. ಮಕ್ಕಾದ ಕಾಲದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಜೀವಂತವಾಗಿ ಹೋಗಿ ಮರುಭೂಮಿಯಲ್ಲಿ ಗುಂಡಿ ತೆಗೆದು ಜೀವಂತವಾಗಿ ಹೂಳು ಹಾಕುತ್ತಿದ್ದ. ತಂದೆ ತಾಯಂದಿರೆಂಬ ಮೃಗೀಯತೆಯನ್ನು ಅಳವಡಿಸಿಕೊಂಡ ಕೌಟುಂಬಿಕ ಜೀವನದಲ್ಲಿ ಹೆಣ್ಣು ಈ ಸಮಾಜದ ಕಣ್ಣು ಮಾತ್ರ ಅಲ್ಲ, ಅಲ್ ಜನ್ನ, ನೀನು ನಾಳೆ ಬಯಸುವ ಸ್ವರ್ಗ ಇದೆ ಅಲ್ವಾ, ಅದು ತಹ್ತ ಅಕ್ದಾಮಿಲ್ ಉಮ್ಮಹಾತ್, ನಿನ್ನ ತಾಯಿಯ ಪಾದದಡಿಯಲ್ಲಿ ಎಂದು ಒಬ್ಬರಿಗೆ ಹೇಳಲಿಕ್ಕೆ ಚರಿತ್ರೆಯಲ್ಲಿ ಸಾಧ್ಯವಾಗಿದ್ದರೆ ಅದು ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದಾರೆ. ಮುಗಿದಿಲ್ಲ ಅಧ್ಯಾಯ. ಆ ಸಮಾಜದಲ್ಲೇ ನಿಂತು ಹೇಳಿದರು, ಹೆಣ್ಣಿಗೆ ಸೊತ್ತಿನಲ್ಲಿ, ಸಂಪತ್ತಿನಲ್ಲಿ, ದುಡಿದಂತಹ ದುಡಿಮೆಯಲ್ಲಿ ತಂದೆ ತೀರಿ ಹೋದರೆ ಹೆಣ್ಣು ಮಗಳಿಗೂ ಕೂಡ ಸೊತ್ತಿನಲ್ಲಿ ಅವಕಾಶ, ಅರ್ಹತೆ, ಹಕ್ಕಿದೆ ಎಂದು 1400 ವರ್ಷಗಳ ಹಿಂದೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಘೋಷಿಸಲು ಸಾಧ್ಯವಾಯಿತು. ನಾನು ಸುದೀರ್ಘವಾಗಿ ಮಾತನಾಡುವಂತಹ ವಿಷಯಗಳು ಹಲವಾರಿದ್ರೂ ಕೂಡ ಎಷ್ಟೆಲ್ಲ ಮೆಹಮಾನಿಗಳನ್ನು ಕೂರಿಸಿ ನಾನು ಹೆಚ್ಚು ಮಾತನಾಡ್ತಾ ಇರುವುದಲ್ಲ. ಆದರೂ ನಾವು ತಿಳಿದುಕೊಳ್ಳಬೇಕು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಧ್ಯಾತ್ಮಿಕವಾಗಿ ಜನರ ಮನಸ್ಸನ್ನು ಪರಿವರ್ತಿಸುವ ಮೂಲಕ ಹೇಗೆ ಒಂದು ಸಮಾಜವನ್ನು ಕಟ್ಟಿದ್ರು, ಮಕ್ಕಾದಲ್ಲಿನ ಉಪಟಳವನ್ನು, ಶತ್ರುಗಳು ಹಿಂಸೆಯನ್ನು ಕೊಡುವಾಗಲೂ ಕೂಡ ಯಾವತ್ತೂ ಕೂಡ ಖಡ್ಗವನ್ನೇ ಎತ್ತಿ 4 ಕಡೆ ಯುದ್ಧಗಳನ್ನು ಮಾಡಿ 4 ಕಡೆ ಬಾಂಬ್ಗಳನ್ನು ಸಿಡಿಸಿ ಈ ಜಗತ್ತಿನಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಲು ಹುಜೂರ್ ಬಯಸಲಿಲ್ಲ. ಇವತ್ತಿಗೂ ಕೂಡ ಕೆಲವೊಬ್ಬರು ಹೇಳ್ತಾ ಇರುವುದನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳಾದ ಮುಸ್ಲಿಮರು ಭಯೋತ್ಪಾದಕರೆಂದು, ಭಯವನ್ನು ಉತ್ಪಾದಿಸುವರೆಂದು. ಇಲ್ಲ, ಆಕಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಜೀವನದಲ್ಲಿ ಅಂತ ಒಂದು ಸಂದೇಶವನ್ನೇ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಡೆದಿರುವಂತಹ 83 ಯುದ್ಧಗಳಲ್ಲಿಯೂ ಕೂಡ ಪ್ರವಾದಿ ಆ ಕಡೆ ಯುದ್ಧ ಮಾಡಿ ಆ ಕಡೆ ಹೋಗಿ ಯುದ್ಧ ಮಾಡಿದಂತಹ ಚರಿತ್ರೆಗಳಿಲ್ಲ. ಇನ್ನಾಯ್ತು, ಓಕೆ, ಯುದ್ಧ ನಡೆದಿದೆ ಎಂದರೂ ಕೂಡ 1083 ಮಂದಿ ಮಾತ್ರ ಆ ಯುದ್ಧಗಳಲ್ಲಿ ಶಹೀದಾಗಿರುವುದು. ಅಂದರೆ 2 ಪಕ್ಷಗಳು ಸೇರಿ, ಶತ್ರುವಾಗಿರಲಿ ಮಿತ್ರವಾಗಿರಲಿ, 2 ಕಡೆಯಿಂದ ಸೇರಿ ಸತ್ತಿರುವವರ ಸಂಖ್ಯೆ ಅಷ್ಟೇ. ಹಾಗಾದರೆ ಲೆಕ್ಕ ಮಾಡೋಣ, ನಿನ್ನೆಯಷ್ಟೇ ನಮ್ಮ ಈ ಭಾರತದ ಇಷ್ಟೆಲ್ಲ ಟೆಕ್ನಾಲಜಿಕಲ್ ಆಗಿ ಬೆಳೆದಿರುವಂತಹ ಈ ಒಂದು ಭೂಮಿಯ ಮೇಲೆ ಇರುವಂತಹ ಪ್ಯಾಲೆಸ್ತೀನಿನಲ್ಲಿ ನಡೆಯುತ್ತಿರುವಂತಹ ಅಘೋರವಾದಂತಹ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ನಾನು ಮಾತನಾಡಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾಗಳು ಓಪನ್ ಆದರೆ ಸಾಕು, ಅದನ್ನ ಯಾರು ಕೂಡ ಭಯೋತ್ಪಾದನೆ ಅಂತ ಹೇಳ್ತಾ ಇಲ್ಲ. ಬಲಹೀನರಾದ, ದುರ್ಬಲರಾದ ಜನರ ಮೇಲೆ ಆಯುಧ ಪ್ರವಾಹವನ್ನು ಸುಡಿಸಿ, ಪುಟಾಣಿ ಮಕ್ಕಳು ನಡೆದುಕೊಂಡು ಬರುವಾಗ ಊಟ ಎಂದು ಹೇಳಿ
ಬಾಂಬ್ಗಳನ್ನು ಕೊಟ್ಟು ಪುಟಾಣಿ ಕಲ್ಮಶ ಹೃದಯಗಳನ್ನು ಕೊಲ್ಲುವ ಮಾನವೀಯತೆ ಸತ್ತ ಸಮಾಜದಲ್ಲಿ ಹೇಳ್ತಾ ಇದ್ದೇನೆ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಪೂರ್ಣ ಪವರ್ ಇದ್ದ ಕಾಲದಲ್ಲೂ ಕೂಡ ಅನ್ಯಾಯಕ್ಕಾಗಿ ಒಂದು ಮಾತನ್ನು ಕೂಡ ಅಲ್ಲಿಂದ ಹೇಳಿರುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯರೇ, 10 ವರ್ಷ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸೇವೆ ಮಾಡಿದಂತಹ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಒಂದು ದಿನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರನ್ನು ಕರೀತಾ ಇದ್ದಾರೆ. ಯಾ ಬುನಯ್ಯ ಇನ್ ಕದರತ ಅನ್ ತುಸ್ಬಿಹ ವ ತುಮ್ಸಿಯ ಲೈಸ ಫೀ ಕಲ್ಬಿಕ ಗಿಶ್ಶುಲ್ ಅಹದ್. ಓ ಅನಸ್, ನನ್ನ ಮಗನಾದ ಅನಸ್, ಅಂದರೆ ಪ್ರೀತಿಯಿಂದ ಮಗ ಎಂದು ಕರೆಯುತ್ತಾ ಇರೋದು. ಮಗನೇ ಅನಸ್, ನಿನಗೆ ಒಂದು ಉಪದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಅದೇನು ಉಪದೇಶ ಅಂತ ಕೇಳಿದರೆ, ಮಗನೇ, ನೀನು ಬೆಳಿಗ್ಗೆ ಆದರೆ, ನೀನು ಸಂಜೆ ಆದರೆ, ಅಂದರೆ ಸೂರ್ಯೋದಯದಲ್ಲೋ ಸೂರ್ಯ ಅಸ್ತಮಯ ಆದರೂ, ಬೆಳಿಗ್ಗೆಯೋ ರಾತ್ರಿಯೋ ಹಗಲೋ, ಯಾವ ಟೈಮ್ನಲ್ಲೂ ಕೂಡ ಲೈಸ ಫೀ ಕಲ್ಬಿಕ, ನಿನ್ನ ಹೃದಯದಲ್ಲಿ ಏನಿರಬಾರದು, ಲೈಸ ಫೀ ಕಲ್ಬಿಕ ಗಿಶ್ಶುಲ್ ಅಹದ್, ಇನ್ನೊಬ್ಬರ ಬಗ್ಗೆ ಕೋಪ ಇರಬಾರದು, ದ್ವೇಷ ಇರಬಾರದು, ಹಗೆತನ ಇರಬಾರದು ಎಂದು. ಇದಾಗಿದೆ ಪ್ರವಾದಿ ವರ್ಯರ ಸಂದೇಶ. ಪ್ರೀತಿಯರೇ, ಪ್ರವಾದಿ ವರ್ಯರನ್ನು ಆಕ್ರಮಿಸಲು ಬಂದಂತಹ ಸಮಾಜಕ್ಕೂ ಕೂಡ ನ್ಯಾಯಯುತವಾಗಿ ಮಾತನಾಡಿದರು. ಮಕ್ಕಾದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡಾಗಿದ್ದು ಹೇಗೆ ಮದೀನಾಗೆ ಬಂದಿರುವುದು ಚರಿತ್ರೆಯನ್ನು ನಾವು ಓದಬೇಕು. ಯಾವುದೋ ಬೀದಿ ಭಾಷಣಗಾರರೋ ಎಲ್ಲಿಂದಲೋ ಯೂಟ್ಯೂಬ್ಗಳಿಂದ ಸಿಕ್ಕಿರುವಂತ ತುಂಡು ವಿಡಿಯೋಗಳಲ್ಲ ಇಸ್ಲಾಂ ಅಂತ ಹೇಳಿದರೆ. ಪರಿಶುದ್ಧವಾದ ಇಸ್ಲಾಂ ಅನ್ನು ನಾವು ತಿಳಿಯಬೇಕು ಅಂದರೆ ಹುಜೂರ್ ಅವರ ಜೀವನ ದರ್ಶನವನ್ನು ನಾವು ನೋಡಬೇಕು, ಕುರ್ಆನ್ ಅನ್ನು ಓದಬೇಕು. ಕುರ್ಆನಿನ ಯಾವುದಾದ್ರೂ 1-2 ಶ್ಲೋಕಗಳನ್ನು ಓದಿ ಇದಾಗಿದೆ ಕುರ್ಆನಿನ ಸಂಪೂರ್ಣ ಸಂದೇಶ ಎಂದು ತಪ್ಪಾಗಿ ತಿಳಿದುಕೊಳ್ಳುವವರಿಗೆ ಸಂಪೂರ್ಣ ತಿಳಿಯದೆ ಯಾವುದೇ ರೀತಿಯಲ್ಲೂ ಕೂಡ ನೀವು ನಿಮ್ಮ ತೀರ್ಮಾನವನ್ನು ಹೇಳಬಾರದು ಎಂದು ಹೇಳ್ತಾ ಇದ್ದೇನೆ. ಪ್ರವಾದಿ ವರ್ಯರ ಫ್ಯಾಮಿಲಿ ಲೈಫ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೌಟುಂಬಿಕ ಜೀವನ, ಅವರು ಸೋಷಿಯಲ್ ರಿಫಾರ್ಮರ್ ಆಗಿದ್ದರು. ಸಮಾಜವನ್ನು ತಿದ್ದುವಂತಹ, ಸಮಾಜದಲ್ಲಿ ದೊಡ್ಡ ಘನತೆಯನ್ನು ತರುವಂತಹ ಕೆಲಸವನ್ನು ಅವರು ಮಾಡಿದರು. ಎಜುಕೇಶನ್ ಆಕ್ಟಿವಿಟೀಸ್, ಮದೀನಾಗೆ ಬಂದ ನಂತರ ಅಹ್ಲು ಸುಫಾ ಸ್ಥಾಪನೆ ಮಾಡಿ ಆ ಮದೀನಾದಲ್ಲಿ ಸ್ವಹಾಬಿಗಳಿಗೆ ಶಿಕ್ಷಣವನ್ನು ಕೊಟ್ಟರು. ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಅವರಲ್ಲಿ ಪ್ರಮುಖರಾಗಿದ್ದಾರೆ. ಸಿದ್ದೀಕುಲ್ ಅಕ್ಬರ್ ರಲಿಯಲ್ಲಾಹು ಅನ್ಹು, ಉಮರ್ ಅಲ್ ಫಾರೂಕ್ ರಲಿಯಲ್ಲಾಹು ಅನ್ಹು, ಮುಆದ್ ಬಿನ್ ಜಬಲ್ ರಲಿಯಲ್ಲಾಹು ಅನ್ಹು, ಈ ರೀತಿಯಾದಂತಹ ಸ್ವಹಾಬಿಗಳು ಇವರೆಲ್ಲರಾಗಿದ್ದಾರೆ. ಪ್ರೀತಿಯರೇ, ನಾನೊಂದು ಘಟನೆಯನ್ನು ಹೇಳ್ತಾ ಇದ್ದೇನೆ. ಮೊಹಮ್ಮದ್ ಪಿಕ್ತೈಲ್ ಎಂದು 1973ರಲ್ಲಿ ಇಸ್ಲಾಂ ಕಬೂಲ್ ಮಾಡಿದ ದೊಡ್ಡ ಹಿಸ್ಟೋರಿಯನ್ ಒಬ್ಬರು ಲಂಡನ್ ನಲ್ಲಿ ತಮ್ಮ ಫ್ಲಾಟಿನ ಮೇಲಿಗಡೆ ನಿಂತು ಅಲ್ಲಿರುವಂತ ಪರಿಸರವನ್ನು ಗಮನಿಸುವಾಗ ಒಂದು ನೌಜವಾನ್, ಒಬ್ಬ ಯುವಕ, ಒಂದು ಸದೃಢವಾದ ಯುವಕ ಅಲ್ಲಿ ನಿಂತಿರುವಾಗ ವಯಸ್ಸಾದ ಮನುಷ್ಯ ಒಂದು ಜಗಳ ತಗೊಳ್ತಾ ಇದ್ದಾನೆ. ಆ ವಯಸ್ಸ ದುರ್ಬಲನಾದರೂ ಯುವಕನಿಗಳನ್ನೇ ಮಸಿಲ್ ಪವರ್ ಇದ್ದರೂ ಕೂಡ ಯುವಕ ಪ್ರತಿಕ್ರಿಯಿಸ್ತಾ ಇಲ್ಲ. ಆ ಟೈಮ್ ನಲ್ಲಿ ಅದು ಮುಗಿದ ತಕ್ಷಣ ಆ ಇರುವಂತಹ ಪಿಕ್ತೈಲ್ ಫ್ಲಾಟಿನಿಂದ ಇಳಿದು ಬಂದು ಆ ಯುವಕನನ್ನು ಹತ್ತಿರ ಕರೆದು ಕೇಳಿದರು, ಈ ವಯಸ್ಸಾದ ಮನುಷ್ಯ ನಿನ್ನತ್ರ ಅಸಹ್ಯವಾಗಿ ಮಾತನಾಡುವಾಗ ನೀನೇನು ಪ್ರತಿಕ್ರಿಯಿಸಲಿಲ್ವಾ, ಏಕೆ ಪ್ರತಿಕ್ರಿಯಿಸಲಿಲ್ಲ ಎಂದು ಕೇಳುವಾಗ ಅವರು ಕೊಟ್ಟಂತಹ ಜವಾಬು ಈ ರೀತಿಯಾಗಿತ್ತು. ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ನನ್ನ ಪ್ರವಾದಿ ಪೈಗಂಬರ್ ಆ ರೀತಿಯಾಗಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಆ ಕಾರಣದಿಂದಲೇ ಮೊಹಮ್ಮದ್ ಪಿಕ್ತೈಲ್ ಇಸ್ಲಾಂ ಅನ್ನು ಕಬೂಲ್ ಮಾಡಿದರು ಎಂದು ಹೇಳಲಾಗ್ತಾ ಇದೆ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ
ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್, ಮಹೇಶ್ವರಿ ಚಿಕ್ಕ ಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.